ಧರ್ಮಸ್ಥಳದ ಭಕ್ತಾದಿಗಳೇ, ಈ ಸ್ಟೋರಿಯನ್ನ ಮಿಸ್ ಮಾಡಲೇಬೇಡಿ. ಧರ್ಮಸ್ಥಳದ ಆ ಹೆಸರಲ್ಲಿ ನಡೆಯುತ್ತಿದೆ ಮಹಾವಂಚನೆ. ಧರ್ಮಾಧಿಕಾರಿಗಳೇ, ಆ ವಂಚನೆ ನೋಡಿ ಶಾಕ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಹೆಸರು ಆಗಾಗ ಸುದ್ದಿಯಲ್ಲಿ ಇರ್ತಲೇ ಇರುತ್ತೆ. ಈಗಾಗಲೇ ಸೌಜನ್ಯ ಅವರ ಹತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆ ಕೇಸ್ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಿದೆ. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಮಾಡಿ ಅಲ್ಲೂ ಕೂಡ ತನಿಖೆ ಆಗ್ತಿರುವಂತಹದ್ದು. ಇದರ ನಡುವೆ ಧರ್ಮಸ್ಥಳ ಈಗ ಮತ್ತೆ ಸುದ್ದಿಯಾಗಿರುವಂಥದ್ದು. ಅದು ಯಾವ ಕಾರಣಕ್ಕೆ ಅಂತಂದ್ರೆ, ಧರ್ಮಸ್ಥಳಕ್ಕೆ ಹೋಗುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಈ ಸ್ಟೋರಿಯನ್ನ ಮಿಸ್ ಮಾಡದಂತೆ ನೋಡಿ. ಧರ್ಮಸ್ಥಳದ ಆ ಹೆಸರಲ್ಲಿ ಮಹಾವಂಚನೆ ನಡೀತಾ ಇದೆ. ಆ ಮಹಾವಂಚನೆಯನ್ನು ನೋಡಿದಂತಹ ಧರ್ಮಾಧಿಕಾರಿಗಳೇ ಈಗ ಶಾಕ್ ಆಗಿದ್ದಾರೆ. ಎಸ್, ಧರ್ಮಸ್ಥಳ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಲೇ ಇರುತ್ತೆ ಅನ್ನೋದಕ್ಕೆ ಈಗ ನಡೆದಿರುವಂತಹ ಒಂದು ವಿದ್ಯಮಾನವೇ ಸಾಕ್ಷಿ. ಧರ್ಮಸ್ಥಳಕ್ಕೆ ಏನಿಲ್ಲ ಅಂದ್ರೂ ಕೂಡ ಒಂದು ದಿನಕ್ಕೆ ಸಾವಿರಾರು ಜನ ಭಕ್ತರು ಹೋಗಿ ದರ್ಶನವನ್ನ ಮಾಡ್ತಾರೆ. ಅದೊಂಥರ ಪವಿತ್ರವಾದಂತಹ ಸ್ಥಳ. ಅಂದ್ರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನ ಪ್ರತಿಯೊಬ್ಬರು ಕೂಡ ಆರಾಧಿಸ್ತಾರೆ. ತಮ್ಮ ಕಷ್ಟ ಸುಖಗಳನ್ನ ಅಲ್ಲಿ ಹೋಗಿ ಹೇಳ್ಕೊಂಡ್ರೆ ಏನೋ ಒಂದು ಸ್ವಲ್ಪ ಸಮಾಧಾನ ಅಂತೇಳಿ ಅದೆಷ್ಟೋ ಜನ ಭಕ್ತರಿಗೆ ಇವತ್ತಿಗೂ ಕೂಡ ಒಂದು ನಂಬಿಕೆ ಕೂಡ ಇರುವಂತಹದ್ದು. ಅದೇ ರೀತಿ ಧರ್ಮಸ್ಥಳಕ್ಕೆ ಸಾವಿರಾರು ಜನ ಭಕ್ತರು ಹೋಗ್ತಲೇ ಇರ್ತಾರೆ. ಆದರೆ ಧರ್ಮಸ್ಥಳದಲ್ಲೂ ಕೂಡ ಒಂದು ಮಹಾವಂಚನೆ ನಡೀತಾ ಇರುವಂಥದ್ದು. ಅದು ಏನಪ್ಪಾ ಅಂತಂತಂದ್ರೆ, ಭಕ್ತಾದಿಗಳಿಗೆ ಅಂದ್ರೆ ಧರ್ಮಸ್ಥಳದ ಹೆಸರಿನಲ್ಲಿ ಮಹಾವಂಚನೆ ನಡೀತಾ ಇರುವಂತಹದ್ದು. ಧರ್ಮಸ್ಥಳಕ್ಕೆ ಭೇಟಿ ನೀಡಲು ಯೋಜಿಸುತ್ತಿರುವಂತಹ ಭಕ್ತರಿಗೆ ಒಂದು ಎಚ್ಚರಿಕೆಯಾದಂತಹ ಒಂದು ವಿಚಾರವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹದ್ದು. ಧರ್ಮಸ್ಥಳದಲ್ಲಿ ಸಹ್ಯಾದ್ರಿ ಗೆಸ್ಟ್ ಹೌಸ್ ಸೇರಿದಂತೆ ವಸತಿ ಬುಕ್ಕಿಂಗ್ನಲ್ಲಿ ಆ ಒಂದು ಬುಕ್ಕಿಂಗ್ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ಗಳು ಹಾಗೂ ನಕಲಿ ಸಂಪರ್ಕ ಸಂಖ್ಯೆಗಳನ್ನ ಆ ಒಂದು ನಕಲಿ ಸಂಪರ್ಕ ಸಂಖ್ಯೆಗಳ ಮೂಲಕ ಭಕ್ತರನ್ನ ವಂಚನೆ ಮಾಡಲಾಗ್ತಿದೆ ಎಂಬ ಆರೋಪಗಳು ಈಗ ಜಾಗೃತಿ ಮೂಡಿಸುವಂತಹ ಒಂದು ವಿಡಿಯೋ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹದ್ದು. ಲಕ್ಷ್ಮೀನಾರಾಯಣ ವೋಲ್ಕ್ಸ್ ಅಂತ ಹೇಳಿ ಆ ಒಂದು ಖಾತೆಯಲ್ಲಿ ಲಕ್ಷ್ಮೀನಾರಾಯಣ ವೋಲ್ಗಸ್ ಎಂಬುವರು ಮಾಡಿದ ವಿಡಿಯೋದಲ್ಲಿ ಗೂಗಲ್ನಲ್ಲಿ ವಸತಿ ಹುಡುಕುವಾಗ ಅಂದ್ರೆ ಗೆಸ್ಟ್ ಹೌಸ್ ಅಂದ್ರೆ ರೂಮ್ಗಳನ್ನು ಹುಡುಕುವಾಗ ಕಾಣಿಸಿಕೊಳ್ಳುವ ಪ್ರತಿಯೊಂದು ವೆಬ್ಸೈಟ್ ಅಥವಾ ಸಂಪರ್ಕ ಸಂಖ್ಯೆ ಅಧಿಕೃತವಾಗಿರಲೇಬೇಕೆಂಬುದಿಲ್ಲ ಹೀಗಂತ ಎಚ್ಚರಿಕೆಯನ್ನು ನೀಡಲಾಗಿದೆ. ಗೂಗಲ್ ಹುಡುಕಾಟದಲ್ಲಿ ಕಾಣಿಸಿಕೊಂಡಿದೆ ಎಂಬ ಕಾರಣಕ್ಕೆ ಯಾವುದೇ ಸಂಖ್ಯೆಯನ್ನು ನಂಬಿ ಮುಂಗಡ ಹಣವನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಪಾವತಿ ಮಾಡಬಾರದು ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕೆಲವರು ಧರ್ಮಸ್ಥಳದ ಫೇಕ್ ಐಡಿಗಳನ್ನ ಅಥವಾ ಧರ್ಮಸ್ಥಳದ ವೆಬ್ಸೈಟ್ಗಳನ್ನ ಫೇಕ್ ಮಾಡಿ ಭಕ್ತರಿಗೆ ವಂಚನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಹ್ಯಾದ್ರಿ ಗೆಸ್ಟ್ ಹೌಸ್ ಅಂತ ಹೇಳಿ ನೀವೇನಾದ್ರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದರಲ್ಲಿ ಬರುವಂತಹ ಲಿಂಕ್ ಏನಿದೆಯಲ್ಲ, ಸಹ್ಯಾದ್ರಿ ಗೆಸ್ಟ್ ಹೌಸ್ ಇನ್ಫೋ ಎಂಬ ಲಿಂಕ್ ಇದೆಯಲ್ಲ, ಅದು ಸಂಪೂರ್ಣವಾದಂತಹ ಒಂದು ಫೇಕ್ ಆಗಿದೆ. ಆ ವೆಬ್ಸೈಟು ಅಧಿಕೃತವಲ್ಲ. ಇಂತಹ ಅನಧಿಕೃತ ಬುಕ್ಕಿಂಗ್ ತಾಣಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಭಕ್ತರು ಬಳಸಬಾರದು ಅಂತೇಳಿ ಎಚ್ಚರಿಕೆಯನ್ನು ಕೂಡ ಹಲವು ಬಾರಿ ಧರ್ಮಸ್ಥಳದ ಆಡಳಿತ ಮಂಡಳಿ ಹಲವು ಬಾರಿ ಒಂದು ಮೆಸೇಜ್ ಅನ್ನ ಕೊಡ್ತಲೇ ಇರುತ್ತೆ. ಆದ್ರೂ ಕೂಡ ಕೆಲವರು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ಭಕ್ತರಿಗೆ ವಂಚನೆ ಮಾಡುವಂತಹ ಒಂದು ಜಾಲ ಈಗ ಪತ್ತೆ ಆಗ್ತಿರುವಂತಹದ್ದು. ಹಾಗಾದ್ರೆ ನಿಜವಾದಂತಹ ವೆಬ್ಸೈಟ್ ಯಾವುದು? ಎಸ್, ನಿಜವಾದಂತಹ ವೆಬ್ಸೈಟ್ ಅನ್ನ ಕಂಪ್ಲೀಟ್ ಆಗಿ ಧರ್ಮಸ್ಥಳದ ಆಡಳಿತ ಮಂಡಳಿ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿರುವಂಥದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಫೇಕ್ ಐಡಿಗಳನ್ನ ನೀವು ನಂಬಲೇಬಾರದು. ಫೇಕ್ ಐಡಿಗಳನ್ನ ನಂಬಿ ನಿಮ್ಮ ಹಣವನ್ನ ಯಾವುದೇ ಕಾರಣಕ್ಕೂ ಕೂಡ ಕಳ್ಕೊಳ್ಬಾರ್ದು. ಅಂದ್ರೆ ಧರ್ಮಸ್ಥಳದ ರಿಯಲ್ ಐಡಿ ಏನಪ್ಪಾ ಅಂತಂತಂದ್ರೆ, ನೀವೇನಾದ್ರೂ ಆ ನಿಜವಾದಂತಹ ಒಂದು ದೇಗುಲದ ವೆಬ್ಸೈಟ್
ಅದು ಆಗಿರುವಂತಹದ್ದು. ಜೊತೆಗೆ ನೀವು ಅಲ್ಲಿಗೆ ಮೊದಲು ಹೋಗಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಳ್ಬೇಕು. ರಿಜಿಸ್ಟರ್ ಆದ ನಂತರ ಮೊಬೈಲ್‌ಗೆ ಒಂದು ಒ-ಟಿ-ಪಿ ಬರುತ್ತೆ. ಒ-ಟಿ-ಪಿ ಬಂದ್ಮೇಲೆ ನಿಮ್ಮ ಅಕೌಂಟ್ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಯಾವುದಾದರೂ ಒಂದು ಗುರುತಿನ ಚೀಟಿಯ ನಂಬರನ್ನು ಹಾಕಿ ನಿಮ್ಮ ಅಡ್ರೆಸ್ಸನ್ನು ನೋಂದಾಯಿಸಿಕೊಳ್ಬೇಕು. ಅದಾದ ಮೇಲೆ ನಿಮಗೆ ಬೇಕಾದಂತಹ ರೂಮನ್ನು ಹುಡುಕಿ ಸಮಯ ಮತ್ತು ದಿನಾಂಕ ಜೊತೆಗೆ ₹100 ಸರ್ವಿಸ್ ಚಾರ್ಜ್ ಸೇರಿದಂತೆ ಒಟ್ಟು ಆನ್‌ಲೈನಲ್ಲೇ ನೀವು ಪೇಮೆಂಟನ್ನು ಬುಕ್ ಮಾಡ್ಬೋದು. ಆ ರೀತಿಯಾಗಿ ಧರ್ಮಸ್ಥಳದಲ್ಲಿ ಆ ಒಂದು ವೆಬ್‌ಸೈಟ್‌ಗಳನ್ನು ಧರ್ಮಸ್ಥಳದ ಆಡಳಿತ ಮಂಡಳಿಯವರು ಮಾಡಿರೋದು. ಆದರೆ ಫೇಕ್ ಜನರು ಅಂದರೆ ಕೆಲವರು ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಣವನ್ನು ಪೀಕೋದಕ್ಕೋಸ್ಕರ ಅಥವಾ ಹಣವನ್ನು ಲಪಟಾಯಿಸೋದಕ್ಕೋಸ್ಕರ ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡಿ ಧರ್ಮಸ್ಥಳಕ್ಕೆ ಹೋಗುವಂತಹ ಅಂದರೆ ಭಕ್ತರಿಗೆ ವಂಚನೆಯನ್ನು ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಈ ವಂಚನೆಯನ್ನು ನೋಡಿದಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಶಾಕ್ ಆಗಿರುವಂಥದ್ದು. ಸೊ ಇಂಥದ್ರ ಬಗ್ಗೆ ನೀವ್ಯಾರೂ ಕೂಡ ಇಂಥವುದನ್ನ ನೀವು ಅಲೋ ಮಾಡಬಾರ್ದು ಅಂತಂತೇಳಿ ಅವರು ಕೂಡ ಈಗ ಒಂದು ಮೆಸೇಜನ್ನು ಈಗ ಪಾಸ್ ಮಾಡಿರುವಂಥದ್ದು. ಸೊ ಇಲ್ಲಿ ಏನಪ್ಪಾ ಅಂತಂತಂದ್ರೆ ಧರ್ಮಸ್ಥಳಕ್ಕೆ ಹೋಗುವಂತಹ ಭಕ್ತಾದಿಗಳು ಅಂದರೆ ಸಹ್ಯಾದ್ರಿ ಗೆಸ್ಟ್ ಹೌಸ್ನಲ್ಲಿ ಅಥವಾ ಬೇರೆ ಬೇರೆ ಗೆಸ್ಟ್ ಹೌಸ್ಗಳಲ್ಲಿ ರೂಮ್ಗಳನ್ನು ಬುಕ್ ಮಾಡಬೇಕಾದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್ನಲ್ಲಿ ನೀವು ರೂಮ್ಗಳನ್ನು ಬುಕ್ ಮಾಡಬೇಕು. ಅಥವಾ ಗೂಗಲಲ್ಲಿ ಏನೋ ಒಂದು ಗೆಸ್ಟ್ ಹೌಸ್ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಒಂದು 100 ಬರ್ತವೆ. ಅದರಲ್ಲಿ ಅವೆಲ್ಲವೂ ಕೂಡ ಕೆಲವು ಫೇಕ್ ಆಗಿರ್ತವೆ. ಸೊ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತಂತೇಳಿ ಈಗ ಆಡಳಿತ ಮಂಡಳಿ ಈಗ ಮೆಸೇಜನ್ನು ಈಗ ಪಾಸ್ ಮಾಡಿರೋದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.